ತಾಯಿಯಿಂದಲೇ ಮಗಳ ಕೊಲೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಆರೋಪಿ ಮೋಹನ್ ಹೇಳಿಕೆಯನ್ನ ಕೇಳಿ ಪೊಲೀಸರೇ ಶಾಕ್ ಆಗಿದ್ದಾರೆ. ತಾಯಿಯ ಪ್ರೇಕರನಿಂದಲೇ 6 ವರ್ಷದ ಮಗಳ ಕೊಲೆಯಾಗಿರೋದು. ತಾಯಿಯಿಂದಲೇ ಮಗಳ ಕೊಲೆ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಆರೋಪಿ ಮೋಹನ್ನ ಹೇಳಿಕೆ ಕೇಳಿ ಪೊಲೀಸರು ಒಂದು ರೀತಿಯಲ್ಲಿ ದಂಗಾಗಿದ್ದಾರೆ. 6 ವರ್ಷದ ಮಗಳನ್ನ ಪ್ರಿಯಕರನೇ ಕೊಲೆ ಮಾಡಿರೋದು. ಕಾರಿನಲ್ಲೇ ಕಾಲಿನಿಂದ ಒದ್ದು ಬಾಲಕಿ ವೆನಿಲಾನನ್ನ ಕೊಲೆ ಮಾಡಿದ್ದಾನೆ ತಾಯಿಯ ಪ್ರಿಯಕರ. ವೆನಿಲಾಳ ಹೊಟ್ಟೆ ಭಾಗಕ್ಕೆ ಬಲವಾಗಿ ಒದ್ದು ಈ ಒಂದು ಕೊಲೆಯನ್ನ ಮಾಡಿನಾಂತಾನೆ. ನೋವಿಂದ ಕಿರಿಚಾಡ್ತಾ ಇದ್ಲು ವೆನಿಲಾ. ಅವಳ ಬಾಯಿ ಮುಚ್ಚಿದಾನೆ ಮೋಹನ್. ಆಕೆ ಆ ಪುಟ್ಟ ಬಾಲಕಿ ನೋವು ತಡ್ಕೊಳೋದಕ್ಕಾಗದೆ ಅಲ್ಲಿ ಕಿರ್ಚಾಡ್ತಾ ಇದ್ಲು. ಆಗ ಆತ ಬಾಯಿ ಮುಚ್ಚಿದಾನೆ. ಉಸಿರಾಟ ಆಡಲು ಆಗದೆ ಕಾರಿನಲ್ಲಿ ಪ್ರಾಣ ಬಿಟ್ಟಿದ್ದಾಳೆ ಬಾಲಕಿ. ಮಾರ್ಚ್ 21ರಂದು ಮಧುರೈಗೆ ಟ್ರಿಪ್ ಹೋಗಿದ್ರು ಮೋಹನ್ ಹಾಗೇನೆ ಪ್ರಿಯಾಂಕಾ. ಮಾರ್ಚ್ 24ರಂದು ಮಧುರೈನಿಂದ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಇಂದಿರಾನಗರಲ್ಲಿ ರಾತ್ರಿ 8 ಗಂಟೆಗೆ ಶಾಪಿಂಗ್ ಹೋಗಿದ್ಲು ಪ್ರಿಯಾಂಕಾ. ಆಗ ಕಾರಲ್ಲೇ ಇದ್ದ ಮೋಹನ್ ಹಾಗೇನೆ ಬಾಲಕಿ ವೆನಿಲಾ. ಮೋಹನ್ ಬಳಿ ಐಸ್ ಕ್ರೀಮ್ ಬೇಕು ಅಂತ ಬಾಲಕಿ ಕೇಳ್ತಾಳೆ. ಬಾಲಕಿಗೆ ಐಸ್ ಕ್ರೀಮ್ ಕೂಡ ತಂದು ಕೊಟ್ಟಿದ್ದ. ಆದ್ರೆ ಈ ಐಸ್ ಕ್ರೀಮ್ ಬೇಡ, ನನಗೆ ಬೇರೆ ಐಸ್ ಕ್ರೀಮ್ ಬೇಕು ಅಂತ ಹಠ ಮಾಡಿದ್ಲಂತೆ ಬಾಲಕಿ. ಈ ವೇಳೆ ಸಿಟ್ಟಿಗೆದ್ದು ಮೋಹನ್ ಮಗುವಿನ ಕೊಲೆ ಮಾಡಿದಾನೆ. ಶಾಪಿಂಗ್ ಮುಗಿಸಿ ಕಾರಿನ ಬಳಿ ಪ್ರಿಯಾಂಕಾ ವಾಪಸ್ ಆಗ್ತಾಳೆ. ನಡೆದ ವಿಚಾರ ಹೇಳಿ ಆಕಸ್ಮಿಕವಾಗಿ ನಡೆದು ಹೋಯ್ತು ಅಂತ ಹೇಳಿದ್ದ. ಸೀದಾ ಕಾರಲ್ಲಿ ವಿಲ್ಲಾಗೆ ತೆರಳಿದ್ರು ಪ್ರಿಯಾಂಕಾ ಹಾಗೇನೆ ಮೋಹನ್. ಮಗುವನ್ನ ಭುಜದ ಮೇಲೆ ಮಲಗಿಸ್ಕೊಂಡು ವಿಲ್ಲಾ ಒಳಗೆ ಹೋಗಿದ್ಲು ಪ್ರಿಯಾಂಕಾ. ಬೆಳಗ್ಗೆ ಖಾಸಗಿ ಆಸ್ಪತ್ರೆಗೆ ಹೋಗ್ತಾರೆ. ಮಲಗಿದ್ದಂತಹ ಮಗು ಎದ್ದಿಲ್ಲ, ಮೆಟ್ಟಿಲ ಮೇಲಿಂದ ಬಿದ್ದಿತ್ತು, ಮಲಗಿಸಿದ್ವಿ ಅಂತ ಕಥೆ ಬೇರೆ ಕಟ್ಟಿದ್ರು. ಮಗು ಮೃತಪಟ್ಟಿದೆ ಅಂತ ವೈದ್ಯರು ಹೇಳ್ತಿದ್ದಂತೆ ಪ್ರಿಯಾಂಕಾ ಗೋಳಾಡಿ ಹೈ ಡ್ರಾಮಾ ಮಾಡಿದಾಳೆ. ಆ ಬಳಿಕ ಮರಣೋತ್ತರ ಪರೀಕ್ಷೆ ನಡೆಸಿ ಮೃತದೇಹದ ಅಂತ್ಯಕ್ರಿಯೆಯನ್ನ ಮಾಡಲಾಗಿದೆ. ಮರಣೋತ್ತರ ಪರೀಕ್ಷೆಯಲ್ಲಿ ಮಗುವಿನ ಸಾವಿನ ಬಗ್ಗೆ ಉಲ್ಲೇಖ ಮಾಡಿದ್ದು ಬಾಲಕಿಯ ತಂದೆ ಪ್ರವೀಣ್ ಮರಣೋತ್ತರ ಪರೀಕ್ಷೆಯನ್ನ ಇಂಗ್ಲೆಂಡ್ನಲ್ಲಿರುವಂತಹ ರಿಪೋರ್ಟ್ ಅನ್ನ ಅಕ್ಕನಿಗೆ ಕಳಿಸ್ತಾನೆ. ಈ ವೇಳೆ ಮರಣೋತ್ತರ ಪರೀಕ್ಷೆ ಬಗ್ಗೆ ವೈದ್ಯರಾಗಿರುವ ಪ್ರವೀಣ್ನ ಅಕ್ಕ ಅಲ್ಲಿ ಸಂಶಯವನ್ನ ವ್ಯಕ್ತಪಡಿಸ್ತಾರೆ. ಬಳಿಕ ಕಾಡುಕೋಡಿ ಠಾಣೆಗೆ ಪ್ರವೀಣ್ ದೂರನ್ನ ಕೊಡ್ತಾರೆ. ಆಗ ಈ ಎಲ್ಲ ಪ್ರಕರಣ, ಈ ಎಲ್ಲ ವಿಚಾರಗಳು ಬೆಳಕಿಗೆ ಬರುತ್ತೆ. ಹೋದೆ ಸ್ಟೇಷನಿಗೆ, ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದಿದ್ದಪ್ಪ ತಗೊಳಪ್ಪ ಅಂತ ಕೊಟ್ಟರು. ತೊಗೊಂಡೆ ಸರ್. ಓದಿದಾಗ ರಿಪೋರ್ಟಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಆ ಡಾಕ್ಟರ್ ಇದು ರಿಪೋರ್ಟ್ ಬರೆದಿರೋರು ಡಿಕ್ಷನರಿಯಲ್ಲಿ ಇರೋ ಎಲ್ಲ ವರ್ಡ್ಸ್ ಬಿಟ್ಬಿಟ್ಟು ಒಬ್ಲಿಟರೇಟೆಡ್ ಅಂತ ಯಾಕೆ ಯೂಸ್ ಮಾಡಿದ್ರು ಅಂದರೆ ವರ್ಚುಲಿ ನಾನ್ ಎಕ್ಸಿಸ್ಟೆಂಟ್, ಅದು ಪುಡಿಯಾಗಿ ಹೋಗ್ಬಿಟ್ಟಿದೆ ಅಂತ ಅದು ಅವ್ರು ಆ ಥರ ಬರೆದಿದ್ದಾರೆ. ಸರಿ ಅಂತ ನಾನೇನು ಮಾಡಿದೆ, ಅಲ್ಲೇ ಸ್ಟೇಷನಿಂದ ಆಚೆ ಬರ್ತಿದ್ದಂಗೆ ಮೊಬೈಲಲ್ಲಿ ಫೋಟೋ ಹೊಡೆದು ಅದು ಸ್ಕ್ಯಾನ್ ಥರ ಮಾಡ್ತಾರಲ್ಲ ಸರ್, ಮಾಡಿಬಿಟ್ಟು ನಮ್ಮ ಅಕ್ಕ ಕಳಿಸ್ಕೊಟ್ಟೆ ಸರ್. ನಮ್ಮ ಅಕ್ಕ ಬಂದ್ಬಿಟ್ಟು ಲಂಡನ್ UK ಇರೋದು ಸರ್. ಅವರು ಬಂದ್ಬಿಟ್ಟು ಚಿಲ್ಡ್ರನ್ ಸ್ಪೆಷಲಿಸ್ಟು, ಅವರು ಡಾಕ್ಟ್ರೇ ಅವರು. ಸೊ ನಾನು ನಮ್ಮ ಅಕ್ಕ ಕಳಿಸ್ಕೊಟ್ಟೆ. ಅವರು ಅದನ್ನು ರಿಪೋರ್ಟ್ ಓದಿ 5 ನಿಮಿಷಕ್ಕೆ ನನಗೆ ತಿರುಗಿ ಫೋನ್ ಮಾಡಿಬಿಟ್ಟು, ಪ್ರವೀಣ ಇದು ಅನ್ಯಾಚುರಲ್ ಡೆತ್ ಅಲ್ಲ, ಇದು ಆಕ್ಸಿಡೆಂಟಲ್ ಡೆತ್ ಅಲ್ಲ, ಇದು ಮೋಸದ ಸಾವು, ದಿಸ್ ಈಸ್ ಮರ್ಡರ್, ಇದು ಹಾಮಿಸೈಡೇ ಅಂತ ಹೇಳ್ಬಿಟ್ರು ಸರ್ ನನಗೆ. ಆವಾಗ ನನಗೆ ತಲೆ ತಿರುಗೋಂಗೆ ಹೋಗ್ಬಿಡ್ತು. ನನಗೆ ಏನು ಮಾಡಬೇಕು ಅಂತಲೇ ತೋಚ್ತಾ ಇರಲಿಲ್ಲ ಸರ್. ಹೋದೆ ಸ್ಟೇಷನಿಗೆ, ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದಿದ್ದಪ್ಪ ತಗೊಳಪ್ಪ ಅಂತ ಕೊಟ್ಟರು. ತೊಗೊಂಡೆ ಸರ್. ಓದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಈಗ ಒಂದ್ ಕಡೆ ಬೇರೆಯದ್ದೇ ಕಥೆಯನ್ನ ಕಟ್ಟಿ ಮಗುವನ್ನ ಸಾಯಿಸಿದ್ರು ಕೂಡ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅನ್ನುವಂಥ ರೀತಿಯಲ್ಲಿ ಹೈಡ್ರಾಮವನ್ನೇ ಮಾಡಿದ್ರು. ಈ ಒಂದು ಪ್ರಕರಣದಲ್ಲಿ ಇದೀಗ ಆತ ಏನೆಲ್ಲ ಹೇಳಿಕೆಗಳನ್ನ ಕೊಟ್ಟಿದ್ದಾನೆ ವಿಚಾರಣೆಯ ಸಂದರ್ಭದಲ್ಲಿ, ಜೊತೆಗೆ ಆಕೆ ಎಲ್ಲಿದ್ದಾಳೆ, ಆಕೆಯನ್ನ ಹುಡುಕುವಂತಹ ಕೆಲಸ ಹೇಗ್ ನಡೀತಾ ಇದೆ, ಪೊಲೀಸರ ತನಿಖೆಯಲ್ಲಿ ಏನೆಲ್ಲ ಅಂಶಗಳು ಬೆಳಕಿಗೆ ಬಂದಿದೆ? ನಮಿತಾ ಜೈನ್ ವೆನಿಲಾ ಮಗುವಿನ ಒಂದು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಕಾಡುಗೋಡಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ 10 ದಿನಗಳ ಕಾಲ ಆರೋಪಿ ಮೋಹನನ್ನ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಇನ್ನು ತಾಯಿ ಪ್ರಿಯಾಂಕಾ ಏನಿದೆ ಆತ ಎಸ್ಕೇಪ್ ಆಗಿದ್ದು ಆಕೆ ಹೊರರಾಜ್ಯದಲ್ಲಿ ತಲೆಮರೆಸ್ಕೊಂಡಿರುವಂತಹ ಮಾಹಿತಿ ಇದೆ. ಜೊತೆಯಲ್ಲಿ ಪೊಲೀಸರು ಹುಡುಕಾಟ ಕೂಡ ನಡೆಸ್ತಾ ಇರುವಂಥದ್ದು. ಆದರೆ ಈ ಸಂದರ್ಭದಲ್ಲಿ ಆರೋಪಿ ಮೋಹನ್ ಕೊಟ್ಟಂತ ಹೇಳಿಕೆಯನ್ನ ಕೇಳಿ ಪೊಲೀಸರೇ ಶಾಕ್ ಆಗಿರುವಂಥದ್ದು. ಜೊತೆಯಲ್ಲಿ ಆತ ತಪ್ಪೊಪ್ಪಿಗೆಯನ್ನು ಕೂಡ ಒಪ್ಕೊಂಡಿದ್ದಾನೆ. ಏನಂದ್ರೆ ಪ್ರಮುಖವಾಗಿ ಈ ವೆನಿಲಾ ಕೊಲೆಯನ್ನ ತಾನೇ ಮಾಡಿರುವುದಾಗಿ ಆತ ಒಪ್ಕೊಂಡಿರುವಂತದ್ದು. ಅಂದ್ರೆ 21ನೇ ತಾರೀಕು ಅಂದ್ರೆ ಆರೋಪಿ ಮೋಹನ್ ಏನಿದ್ದಾನೆ ಮತ್ತೆ ಪ್ರಿಯಾಂಕಾ ಇಬ್ರು ಸಹ ಮಧುರೈಗೆ ಇವರು ಟ್ರಿಪ್ ಅನ್ನ ಹೋಗ್ತಾರೆ. ಅದರ ಟ್ರಿಪ್ ಅನ್ನ ಮುಗಿಸ್ಕೊಂಡು ವಾಪಸ್ ಆಗುವಂತದ್ದು 24ನೇ ತಾರೀಕು ಅಂದ್ರೆ ಮಾರ್ಚ್ ಅಲ್ಲಿ 24ನೇ ತಾರೀಕು ಅವರು ವಾಪಸ್ ಆಗುವಂತದ್ದು. ಆದ್ರೆ ಅವತ್ತಿನ ದಿನ ಇಂದಿರಾನಗರದಲ್ಲಿ ರಾತ್ರಿ ಮಾರನೇ ದಿನ ಆಕೆಯ ಬರ್ತ್ಡೇ ಇರುತ್ತೆ, ಪ್ರಿಯಾಂಕಾ ಬರ್ತ್ಡೇ ಇರುವಂತದ್ದು. ಅವತ್ತಿನ ದಿನ
ಏಕೆ ಇಂದಿರಾನಗರದಲ್ಲಿ ಶಾಪಿಂಗ್ ಅಂತ ಪ್ರಿಯಾಂಕಾ ಹೋಗುವಂಥದ್ದು. ಆ ಸಂದರ್ಭದಲ್ಲಿ ಮೋಹನ್ ಮತ್ತು ಮಗು ವೆನಿಲಾ ಕಾರಲ್ಲಿ ಇರ್ತಾರೆ. ಈ ಕಾರಲ್ಲಿದ್ದಂಥ ಸಂದರ್ಭದಲ್ಲಿ ಮಗು ಐಸ್ ಕ್ರೀಮ್ ಕೇಳುತ್ತೆ ಮತ್ತು ಐಸ್ ಕ್ರೀಮ್ ಅನ್ನ ತಂದು ಕೊಡ್ತಾನೆ. ಆ ಸಂದರ್ಭದಲ್ಲಿ ಈ ಐಸ್ ಕ್ರೀಮ್ ಬೇಡ ಬೇರೆ ಬೇಕು ಅಂದಾಗ ಆ ಸಂದರ್ಭದಲ್ಲಿ ಕೋಪಗೊಂಡು ಈ ಮೋಹನ್ ಮಗುವಿನ ಮೇಲೆ ಕಾಲಿನಿಂದ ಒದಿಯುವಂಥದ್ದು ಮತ್ತೆ ಹಲ್ಲೆ ಮಾಡುವಂತ ಕೆಲಸವನ್ನ ಮಾಡ್ತಾಳೆ. ಆ ನೋವನ್ನು ತಾಳಲಾರದೆ ಆ ಮಗು ಚೀರಾಡೋದು ಒದ್ದಾಡೋದು ನೋಡೋದು ಸಂದರ್ಭದಲ್ಲಿ ಅದು ಬೇರೆಯವರು ಯಾರಾದ್ರೂ ಕೇಳಿಸ್ಕೊಳ್ತಾರೆ ಅನ್ನೋ ಭಯದಿಂದ ಆತ ಎರಡೂ ಕೈಯನ್ನ ಪ್ರೆಸ್ ಮಾಡಿ ಮೂಗು ಮತ್ತೆ ಬಾಯನ್ನ ಎರಡೂ ಕೂಡ ಪ್ರೆಸ್ ಮಾಡಿ ಮಗುವನ್ನ ಸೀಟ್ ಮೇಲೆ ಮಾಡುವಂಥದ್ದು. ಆ ಸಂದರ್ಭದಲ್ಲಿ ಆ ಮಗು ಉಸಿರುಗಟ್ಟಿ ಕಾರೆಲ್ಲ ಹಿಂಬದಿಯ ಸೀಟಲ್ಲಿ ಸಾವನ್ನಪ್ಪುವಂಥದ್ದು. ಆದ್ರೆ ಪ್ರಿಯಾಂಕಾ ಒಂದ್ ಕಡೆ ಶಾಪಿಂಗ್ ಮುಗಿಸ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಇಲ್ಲ ಮಗು ಈ ತರ ಹಠ ಮಾಡ್ತಾ ಇತ್ತು, ಒಡೆದ ಈಗ ಆಕಸ್ಮಿಕವಾಗಿ ಡೆತ್ ಆಯ್ತು ಅಂತೇಳಿ ಕತೆ ಕಟ್ತಾನೆ. ಆದ್ರೆ ಈ ಮಗುವಿನ ಕೊಲೆ ಏನಿದೆ ಇದು ಉದ್ದೇಶಪೂರ್ವಕವಾಗಿ ಮೋಹನ್ ಪ್ರೀ ಪ್ಲಾನ್ ಮಾಡಿ ಆ ಮಗುವನ್ನ ಸಾಯಿಸುವಂಥದ್ದು ಪೊಲೀಸರ ತನಿಖೆ ವೇಳೆ ಗೊತ್ತಾಗ್ತಿರುವಂಥದ್ದು. ಆದ್ರೆ ಇಲ್ಲಿ ತಾಯಿ ಆದಂತಳ ಮುಂದೆ ಈ ತರ ಸಾವಾದ್ರೆ ಆದ್ರೆ ಆಕೆ ಮೋಹನ್ಗೆ ಸಪೋರ್ಟ್ ಮಾಡುವಂಥದ್ದು. ಆ ಬಳಿಕ ಮೃತಪಟ್ಟಿರುವಂತಹ ಮಗುವನ್ನ ತೆಗೆದುಕೊಂಡು ಹೋಗಿ ವಿಲ್ಲಾಗೆ ತೆಗೆದುಕೊಂಡು ಹೋಗ್ತಾರೆ. ಕಾಡ್ಗುಡಿಯ ಸೀಗೇಳಿ ಬರೆಯುವಂತ ವಿಲ್ಲಾ ಕರ್ಕೊಂಡು ಹೋಗಿ ಆ ವಿಲ್ಲಾದಲ್ಲಿ ಯಾರಿಗೂ ಕೂಡ ಅನುಮಾನ ಬರದಲ್ಲಿ ಮಗು ಮಲಗಿದೆ ಅನ್ನೋ ರೀತಿಯಲ್ಲಿ CCTV ಎಲ್ಲ ಕೂಡ ಗೊತ್ತಾಗ್ಲಿ ಅಂತೇಳಿ ಮಗುವನ್ನ ಮಲಸ್ಕೊಡೋ ರೀತಿಯಲ್ಲಿ ತೆಗೆದುಕೊಂಡು ಹೋಗಿ ಮನೆಯ ಒಳಗಡೆ ಮಲಗಿಸ್ತಾರೆ. ಬೆಳಗ್ಗೆ ರಾತ್ರಿಯೆಲ್ಲ ಕೂಡ ಮೃತದೇಹದ ಮಗುವಿನ ಜೊತೆ ತಾಯಿ ಪ್ರಿಯಾಂಕಾ ಜೊತೆ ಪ್ರಿಯಕರ ಮೋಹನ್ ಇಬ್ಬರು ಕೂಡ ವಿಲ್ಲಾದಲ್ಲೇ ಇರುವಂತದ್ದು. ಆ ಬಳಿಕ ಬೆಳಗ್ಗೆ ತೆಗೆದುಕೊಂಡು ಹೋಗಿ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ರಾತ್ರಿ ಎಲ್ಲೋ ಒಂದ್ ಕಡೆ ಮೆಟ್ಲ ಮೇಲೆ ಬಿದ್ದೋಯ್ತು, ಐಸ್ ಕ್ರೀಮ್ ತಿಂದಿತ್ತು, ಬಿರಿಯಾನಿ ತಿಂದಿತ್ತು ಅಂತೇಳಿ ಅಲ್ಲಿ ಆಸ್ಪತ್ರೆ ವೈದ್ಯರಿಗೆ ಕತೆ ಕಟ್ತಾರೆ. ಅಲ್ಲಿ ಇಲ್ಲ ಮೃತಪಟ್ಟಿದೆ ಮಗು ಅಂತ ಹೇಳಿದಾಗ ಅಲ್ಲಿ ಪ್ರಿಯಾಂಕಾ ಹೈಡ್ರಾಮಾ ಸ್ಟಾರ್ಟ್ ಆಗುತ್ತೆ, ಚೀರಾಡೋದು ಅಳೋದು ಇದೆಲ್ಲ ಕೂಡ ಆಗುತ್ತೆ. ಆನಂತರ ಇಲ್ಲ ಮಗು ಮೃತಪಟ್ಟಿದೆ ಅಂತೇಳಿ ಮರಣೋತ್ತರ ಪರೀಕ್ಷೆ ನಡೆಸಿ ಆ ಮಗುವನ್ನ ಮೃತದೇಹವನ್ನ ಹಸ್ತಾಂತರವನ್ನ ಮಾಡುವಂಥದ್ದು. ಆ ಬಳಿಕ PM ರಿಪೋರ್ಟ್ ಬಂದಂತ ಸಂದರ್ಭದಲ್ಲಿ ತಂದೆ ಪ್ರವೀಣ್ ಏನಿದೆ ಆತ ಒಂದು ಕಾನೂನು ಹೋರಾಟವನ್ನು ನಡೆಸಿದ ಸಂದರ್ಭದಲ್ಲಿ ಈ ಎಲ್ಲ ಬೆಳಕಿಗೆ ಬರುವಂತದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ಇದು ಪ್ರೀ ಪ್ಲಾನ್ ಮಾಡಿ ಕೊಲೆ ಆಗಿದ ಕೇಸಲ್ಲಿ ಪ್ರಿಯಕನ ಇನ್ವಾಲ್ವ್ಮೆಂಟ್ ಇದೆ ಅಂತ ಗೊತ್ತಾಗುತ್ತೆ. ಆದ್ರೆ ಈಗ ಆತನೇ ತಪ್ಪೊಪ್ಪಿಕೊಂಡು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾನೆ. ಹೌದು ತಾನು ಹಲ್ಲೆ ಮಾಡಿದ್ದು ನಿಜ, ಹಲ್ಲೆ ಮಾಡಿದಂತ ರೀತಿಯಲ್ಲಿ ಆ ಪ್ರೆಸ್ ಅನ್ನ ಮಾಡಿದೆ ಅಂದ್ರೆ ಮೂಗು ಮತ್ತೆ ಬಾಯನ್ನ ಪ್ರೆಸ್ ಮಾಡಿದಂತಹ ಸಂದರ್ಭದಲ್ಲಿ ಉಸಿರುಗಟ್ಟಿ ಮಗು ಸಾವನ್ನಪ್ಪಿತು ಅಂತೇಳಿ ಬೈ ರೋಡ್ ಅಂದ್ರೆ ಆನ್ ದಿ ವೇ ಕಾರಲ್ಲಿ ಈ ರೀತಿಯಾಗಿ ಆ ಒಂದು ಇನ್ಸಿಡೆಂಟ್ ನಡೆದಿರುವಂತದ್ದು. ಈಗ ಆರೋಪಿಯ ಸ್ಟೇಟ್ಮೆಂಟ್ ಅನ್ನ ತೆಗೆದುಕೊಂಡಿದ್ದಾರೆ. ಮತ್ತೊಂದ್ ಕಡೆ ಆ ಆರೋಪಿತೆ ಪ್ರಿಯಾಂಕಳಿಗಾಗಿ ಪೊಲೀಸರು ಕೂಡ ಹುಡುಕಾಟ ನಡೆಸ್ತಾ ಇರುವಂತದ್ದು. ಎಲ್ಲೋ ಒಂದ್ ಕಡೆ ತಾಯಿಯಾದವಳು ತನ್ನ ಮಗುವಿನ ಸಾವಾದ್ರೂ ಸಹ ಅಲ್ಲಿ ಒಳಸಂಚನ ರೂಪಿಸಿ ಇದು ಯಾರಿಗೂ ಕೂಡ ಗೊತ್ತಾಗಬಾದ ರೀತಿಯಲ್ಲಿ ಪ್ಲಾನ್ ಮಾಡಿ ಒಳಸಂಚನ ಪ್ಲಾನ್ ಮಾಡಿ ಇಲ್ಲಿ ಮೋಹನ್ ಅನ್ನ ಉಳಿಸುವಂತ ಕೆಲಸಕ್ಕೆ ಇಲ್ಲಿ ತಾಯಿಯ ಮುಂದಾಗುವಂತದ್ದು ನಿಜಕ್ಕೂ ಕೂಡ ದುರ್ದೈವದ ಸಂಗತಿ. ಎಲ್ಲೋ ಒಂದ್ ಕಡೆ ಕ್ರೂರತ್ವವನ್ನ ಮೆರೆತು ಇಲ್ಲಿ ಮೋಹನ್ ಆ ಮಗುವನ್ನ ಸಾಯಿಸುವಂತ ಒಂದು ವಿವರಣೆಯನ್ನ ಪೊಲೀಸರ ಕೇಳಿ ಶಾಕ್ ಆಗುವಂತದ್ದು. ನವಿತಾ ಜೈನ್. ಗಂಗಾಧರ್, ಈಗ ಅಂದ್ರೆ ಮಗು ಪ್ರಿಯಾಂಕನ ಜೊತೆನೆ ಇತ್ತ ಅಥವಾ ಪ್ರಿಯಾಂಕಾ ಮತ್ತು ಈಗಾಗಲೇ ಆಕೆಯ ಅಂದ್ರೆ ಹಳೆ ಗಂಡ ಮಾಜಿ ಗಂಡ ಪ್ರವೀಣ್ ಏನಿದಾನೆ ಆ ಪ್ರವೀಣ್ ಜೊತೆನೂ ಈ ಮಗು ಇತ್ತ ಹೇಗೆ? ಅದರಲ್ಲೂ ಪ್ರಮುಖವಾಗಿ ಅಂದ್ರೆ ಈಗ ಅಚಾನಕ್ಕಾಗಿ ಪ್ರಿಯಾಂಕಾ ಬರುವಂತ ಸಂದರ್ಭದಲ್ಲಿ ಆಲ್ರೆಡಿ ಎಲ್ಲವೂ ಕೂಡ ಮುಗಿದ ಹೋಗಿತ್ತು. ಆಕೆ ಶಾಪಿಂಗ್ ಹೋಗಿ ಬಂದಂತ ಸಂದರ್ಭದಲ್ಲಿ ಮೊದಲೇ ಇವರು ಎಲ್ಲರೂ ಏನಂದ್ರೆ ಈ ಮಗು ಬೇಡ ಅನ್ನುವಂತಹ ರೀತಿಯಲ್ಲಿ ಏನಾದರೂ ಇದ್ದ ಹೇಗೆ? ನಮಿತಾ ಒಂದು ಅಂದ್ರೆ ಜನವರಿಯ ತಿಂಗಳಲ್ಲಿ ಇವರಿಬ್ಬರು ಪ್ರವೀಣ್ ಮತ್ತೆ ಪ್ರಿಯಾಂಕಾ ನಡುವೆ ವೈಮನಸ್ಸಾಗಿ ಅವರು ಡಿವೋರ್ಸ್ ಕೂಡ ಅಪ್ಲೈ ಮಾಡಿರ್ತಾನೆ. ಮತ್ತೆ ಅವನು ಡಿವೋರ್ಸ್ ಬೇಡ ಅಂತ ಹೇಳಿ ಪ್ರವೀಣ್ ಕೂಡ ಅದನ್ನ ವಾಪಸ್ ತೆಗೆದುಕೊಂಡಿರುವಂತದ್ದು. ಆ ಬಳಿಕ ಆಕೆಯೇ ಬೇರೆ ಒಪ್ಕೊಂಡು ಅಂದ್ರೆ ಮೊದಲ ಮಗಳನ್ನ ಅಲ್ಲೇ ಬಿಟ್ಟು ಅಂದ್ರೆ ತಂದೆ ಬಳಿ ದಾವಣಗೆರೆಯಲ್ಲಿ ಬಿಟ್ಟು ಎರಡನೇ ಮಗಳನ್ನ ವೆನಿಲನ್ನ ಕರ್ಕೊಂಡು ಇಲ್ಲಿ ಒಂದು ವಿಲ್ಲಾದಲ್ಲಿ ಸೀಗೇಳಿಯ ವಿಲ್ಲಾದಲ್ಲಿ ಬಾಡಿಗೆಗೆ ಇರುವಂತದ್ದು. ಈ ಬಾಡಿಗೆಗೆ ಕೊಡಿಸುವಂತದ್ದು ಇದೇ ಪ್ರಿಯಕರ ಮೋಹನ್. ಅಲ್ಲಿ ಕೆಳದೆ ಅಣತಿ ದೂರದಲ್ಲಿ ಅಂದ್ರೆ ಕೇವಲ 300 ಮೀಟರ್ ದೂರದಲ್ಲೇ ಮತ್ತೊಂದು ಅಂದ್ರೆ ಮೋಹನ್ನ ಹೆಂಡತಿ ಕೂಡ ಅಲ್ಲಿ ವಾಸವಿರುವಂತದ್ದು, ಅವರ ಮಕ್ಕಳು ಕೂಡ ಇರುವಂತದ್ದು. ಅಲ್ಲಿ ಪಕ್ಕದಲ್ಲೇ ಇವರಿಗೆ ಒಂದು ಫ್ಲಾಟ್ ಅನ್ನ ಅಂದ್ರೆ ಒಂದು ವಿಲ್ಲಾದನ್ನ ತೆಗೆದುಕೊಂಡು ಅಲ್ಲಿ ಇರುವಂತ ಕೆಲಸವನ್ನ ಅದೇ ವೆನಿಲಾ ಕೂಡ ಅಲ್ಲೇ ಇರ್ತಾ ಇದ್ಲು ತಾಯಿಯ ಜೊತೆಯಲ್ಲಿ. ಆದ್ರೆ ಸಾಕಷ್ಟು ಕಡೆ ಅಂದ್ರೆ ಇವರಿಬ್ಬರ ಒಂದು ವಿಚಾರದಲ್ಲಿ ಈ ಮಗು ಅಡ್ಡ ಬರ್ತಾ ಇದೆ ಅನ್ನೋ ಕಾರಣಕ್ಕೆ ಸಾಕಷ್ಟು ಬಾರಿ ಇವರಿಬ್ಬರ ನಡೆ ಗಲಾಟೆ ಆಗಿದೆ ಅನ್ನೋ ವಿಚಾರ ಗೊತ್ತಿರುವಂತದ್ದು. ಆ ಬಗ್ಗೆ ಕೂಡ ಈತ ಅವ್ರ ಪೋಷಕರ ಗಮನಕ್ಕೆ ತರುವಂತ ಕೆಲಸವನ್ನ ಕೂಡ ಮಾಡಿದ್ದ. ಅಂದ್ರೆ ನಿನಗೆ ಆ ಮಗು ಬೇಡ, ಆತ ಪ್ರಿಯಕರ ಮೋಹನ್ ಬೇಕು ಅಂದ್ರೆ ತನಗೆ ಆ ಮಗುವನ್ನ ವಾಪಸ್ ಕೊಟ್ಟು ಬಿಡು ಅಂತೇಳಿ ಸಾಕಷ್ಟು ಬಾರಿ ಪ್ರವೀಣ್ ಕೂಡ ಮನವಿಯನ್ನ ಮಾಡಿದ್ದಂತ ಕೂಡ ಹೇಳಲಾಗ್ತಾ ಇದೆ. ಅದೇ ಇದು ವೆನಿಲಾ ಒಂದ್ ಕಡೆ ಆ ಒಪ್ಕೊಂಡು ಅಂದ್ರೆ ತಾಯಿಯ ಜೊತೆಲಿ ಇದ್ದಂತಹ ಸಂದರ್ಭದಲ್ಲಿ ಇಲ್ಲಿ ಪ್ರಿಯಕರ ಮೋಹನ್ ಕೂಡ ಆತ ಎಲ್ಲೋ ಒಂದ್ ಕಡೆ ತನಗೆ ಕಷ್ಟ ಆಗ್ತಾ ಇದೆ, ಇವರಿಬ್ಬರ ನಡುವೆ ಕೂಡ ನಮ್ಮಿಬ್ಬರ ನಡುವೆ ಮಗು ಅಡ್ಡ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ನಮ್ಮಿಬ್ಬರಿಗೆ ಬೇರೆ ಮಗು ಇರಬಹುದು ಅನ್ನೋ ಕಾರಣಕ್ಕೆ ಈ ತರ ಪ್ಲಾನ್ ಮಾಡಿ ತರ ಮಗುವನ್ನ ಸಾಯಿಸಿರಬಹುದು ಅನ್ನೋ ನಿಟ್ಟಿನಲ್ಲಿ ಆ ಒಂದು ಆಯಾಮದಲ್ಲಿ ಪೊಲೀಸರು ಇನ್ವೆಸ್ಟಿಗೇಷನ್ ನಡೆಸ್ತಾ ಇರುವಂತದ್ದು. ಆದ್ರೆ ಇದು ಉದ್ದೇಶಪೂರ್ವಕವಾಗಿ ಕೊಲೆ ನಡೆಸಿರುವಂತದ್ದು ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಿದೆ. ಆ ಬಗ್ಗೆ ಪೊಲೀಸರು ಕೂಡ ತನಿಖೆಯನ್ನ ಆತನನ್ನ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನ ಮಾಡ್ತಾ ಇರೋದು. ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಬೇರೆ ಬೇರೆ ಆಯಾಮವನ್ನ ಪಡ್ಕೊಳ್ಳುವಂತ ಸಾಧ್ಯತೆ, ಜೊತೆಗೆ ತಾಯಿ ಪ್ರಿಯಾಂಕಳು ಕೇವಲ ಬಂದಂತ ನಂತರದಲ್ಲಿ ಮಗು ಸಾವಾಗಿತ್ತ, ಆಕೆಯ ಪಾತ್ರ ಇತ್ತ ಗೊತ್ತಾಗಬಾರ್ದು, ನಾನು ಆ ಸ್ಪಾಟ್ ಅಲ್ಲಿ ಇರಬಾರ್ದು, ನೀನು ಮಾಡು ಅಂತೇಳಿ ಏನಾದ್ರು ಹೇಳ್ಬಿಟ್ಟು ಹೋಗಿದ್ಲ, ಎಲ್ಲ ಆಯಾಮದಲ್ಲೂ ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಆಕೆ ಸಿಕ್ಕಂತ ಬಳಿಕ ಮತ್ತಷ್ಟು ಒಂದು ವಿಚಾರಗಳು ಬೆಳಕಿಗೆ ಬರುವಂತ ಸಾಧ್ಯತೆ ಇದೆ. ನವಿತಾ ಜೈನ್. ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್ಗೆ.